ಮೊದಲಿಗೆ ಸತ್ಯಣ್ಣ ಒಂದ್ ವೇಳೆ ದೇವರ ದಯೆಯಿಂದ ಅವಳ ಮನಸ್ಸಲ್ಲಿ ಪ್ರೀತಿ ಇತ್ತು ಅಂತಾನೆ ಅಂದ್ಕೊಳ್ಳೋಣ, ಇದೇ ಅಂತಾನೆ ಅಂದುಕೊಳ್ಳೋಣ. ಹಾಗೆ ಅಂದ್ಬಿಟ್ಟು ಅವಳು ನಿನ್ನ ಹತ್ರ ಬಂದು ಹೇಳಿಕೊಳ್ತಾಳೆ ಅನ್ನೋ ಭರವಸೆ ನಿನಗೆ ಇದೆಯಾ? ಆಗ ಭೂಮಿ ಹೇಳಿರುವ ಮಾತುಗಳನ್ನು ನೆನಪು ಮಾಡಿಕೊಳ್ತಾರೆ ಅಜಿತ್. ಈ ದೀಪ ಆರಬೇಕಾದ್ರೆ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರೆ, ನಿಮಗೆ ಗೊತ್ತಾ? ನೀವು ತೋರಿಸ್ತಾ ಇದ್ದೀರಲ್ಲ ಈ ಅತಿಯಾದ ಕಾಳಜಿ ಅಕ್ಕರೆ, ಅದನ್ನೆಲ್ಲ ನೋಡಿದರೆ ನಾವು ಆದಷ್ಟು ಬೇಗ ದೂರ ಆಗಿಬಿಡ್ತೀವಿ ಅನಿಸ್ತಾ ಇದೆ. ಇದಕ್ಕೆ ನೀನೇನು ತುಂಬು ಮನಸ್ಸಿನಿಂದ ಅವಳ ಹತ್ರ ಪ್ರೀತಿನ ಹೇಳ್ಕೊತೀನಿ ಅಂತ ಹೇಳ್ಕೊತಾ ಇದೀಯಾ? ಹೇಳ್ಕೊ, ಬೇಡ ಅನ್ನಲ್ಲ. ಆದರೆ ನನಗೆ ಕಾಡ್ತಾ ಇರೋದು ಏನು ಅಂದರೆ, ಅಕಸ್ಮಾತ್ ಅವಳೇನಾದರೂ ನಿನ್ನ ಪ್ರೀತಿನ ನಿರಾಕರಿಸಿದ್ರೆ ಅಂತ ಅಷ್ಟೇ. ಆಗ ಅಜಿತ್, ಅಂದರೆ ನಿಮ್ಮ ಪ್ರಕಾರ ನಾನು ಈಗ ಭೂಮಿಗೆ ಪ್ರೀತಿನ ಹೇಳ್ಕೊಳ್ಳದೆ ನನ್ನ ಮನಸ್ಸಲ್ಲಿ ಹಿಡಿದು ಇಟ್ಕೋ ಅಂತ ಹೇಳ್ತಾ ಇದ್ದೀರಾ? ಇದು ಹಾಗೂ ಆಗಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಸ್ವಲ್ಪ ಹಿಡಿದ್ಬಿಟ್ಟು ಅಂದರೆ ಒಂದು ಹದಕ್ಕೆ ತರಬೇಕು. ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅಂದ್ರೆ ಅಂತ ನನಗೆ ಪ್ರಶ್ನೆ ಮಾಡ್ತೀಯಾ? ನಾನು ಬ್ರಹ್ಮಚಾರಿ, ಆದರೆ ನೀನು ಪ್ರೀತಿ ಅನ್ನೋ ಒಡಲನ್ನ ತುಂಬಿಕೊಂಡಿದೀಯ ಮನಸ್ಸಲ್ಲಿ. ನಿನ್ನ ವ್ಯಕ್ತಿತ್ವ ಏನು ಅಂತ ನಿನಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟೇ ಚೆನ್ನಾಗಿ ನನಗೂ ಗೊತ್ತಿದೆ ಅಜಿತಾ. ಆಗ್ಲೇ ನಿನಗೆ ನಾನು ಭಾವುಕ ಜೀವಿ ಅಂತೆಲ್ಲ ಹೇಳ್ದೆ, ನಿಜ ಅಷ್ಟೇ. ಪರಿಪೂರ್ಣವಾಗಿ ಪ್ರೀತಿ ತುಂಬಿರುವ ಹುಡುಗ ನೀನು. ಮನೆಯವರನ್ನ ಪ್ರೀತಿಸ್ತೀಯ, ಪೊಲೀಸ್ ಆಗಿ ಜನರ ಕರ್ತವ್ಯ ಅಂತ ಪ್ರೀತಿಸ್ತೀಯ, ನನ್ನನ್ನ ಪ್ರೀತಿಸ್ತೀಯ, ಪ್ರತಿಯೊಬ್ಬರನ್ನೂ ಪ್ರೀತಿಸ್ತೀಯ. ಹಾಗಿದ್ದಾಗ ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಬಹಳ ಗೊಂದಲಕ್ಕೆ ಬಿದ್ದಿದೀಯ. ಆ ಗೊಂದಲ ನಿವಾರಣೆ ಆಗಬೇಕು ಅಂದರೆ ನಿನ್ನ ಮನಸ್ಸಲ್ಲಿ ಬಹಳಷ್ಟು ತಿದ್ದುಪಡಿಗಳು ಆಗಬೇಕು. ಆ ತಿದ್ದುಪಡಿಗಳು ಏನು ಅಂದರೆ, ಈಗ ನೀನು ಏನೋ ಭ್ರಮೆಯಲ್ಲಿ ಇದೆಯಲ್ಲ, ಒಪ್ಪಂದದ ಮದುವೆ ಆಗಿದ್ದೀನಿ, ನಾನು ಸಾಹಿತ್ಯನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ, ಏನೂ ಮಾಡಲ್ಲ ಅಂತ ಹೇಳ್ಕೊಂಡಿದೀಯಲ್ಲ, ಅದೆಲ್ಲ ನಿಜ. ಆದರೆ ಈಗ ಏನಾಗಬೇಕಾಗಿದೆ ಅಂದರೆ, ಆ ಒಪ್ಪಂದದ ಮದುವೆ ಅನ್ನೋ ಒಂದು ಗೋಡೆ ನಿನ್ನ ಮನಸ್ಸು ಮೆದುಳಲ್ಲಿ ಕಟ್ಕೊಂಡಿದೆಯಲ್ಲ, ಪ್ರೀತಿ ಅನ್ನೋ ಸುತ್ತಿಗೆಯಿಂದ ಹೊಡೆದು ನೀನೇ ನಿಕಾಲ್ ಮಾಡಬೇಕಾಗಿದೆ. ಇಷ್ಟೇ ಇರೋದು. ನೋಡೋ, ಯಾವುದೋ ವಸ್ತುಗಾಗ್ಲಿ ಮನುಷ್ಯನಿಗಾಗ್ಲಿ ಗಾಯ ಆಗೋದು ಸಹಜ. ಆದರೆ ಪ್ರಕೃತಿ ನಿಯಮದ ಪ್ರಕಾರ ಆ ಗಾಯ ತನಗೆ ತಾನೇ ವಾಸಿಯಾಗುತ್ತೆ. ಆದರೆ ಯಾರು ಉದ್ದೇಶಪೂರ್ವಕವಾಗಿ ಗಾಯ ಮಾಡಿರ್ತಾರೋ ಅವರೇ ಹೋಗಿ ಅದಕ್ಕೆ ಮೊಲಾಮ್ ಹಚ್ಚಿದಾಗ ಇನ್ನೂ ಬೇಗ ವಾಸಿಯಾಗುತ್ತೆ. ಇನ್ನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಈಗಾಗಲೇ ನಿನಗೆ ಅರ್ಥ ಆಗಿರುತ್ತೆ. ಎಂಥ ಹುಡುಗಿನೇ ಆಗಿರಲಿ, ನಮ್ಮ ಭೂಮಿನ ಬಿಟ್ಬಿಡು. ಎಂಥ ಹುಡುಗಿನೇ ಹತ್ರ ನಿನ್ನ ಪ್ರೀತಿ ನಿವೇದನೆ ಮಾಡಿದರೆ ಖಂಡಿತ ಒಪ್ಕೋತಾಳೆ. ಹಾಗೆ ಅಂತ ನೀನಾಗೆ ಹೋಗಬೇಕು ಅಂತ ಏನೂ ಇಲ್ಲ, ಅವರಾಗಿನೂ ಬರಬಹುದು. ಈ ವಿಷಯದಲ್ಲೂ ಹಾಗೆ. ಒಪ್ಪಂದದ ಹೆಂಡತಿ ಅಂತ ಭೂಮಿ ನಿನಗೆ ಆಗಿದ್ದರೂ ಕೂಡ ಅವಳು ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ. ನೀನೂ ಪ್ರೀತಿ ಮಾಡ್ತಾ ಇದ್ದೀಯಾ. ಸ್ವಲ್ಪ ಸಮಾಧಾನವಾಗಿ ಇರು. ಅವಳೇ ಬಂದು ನಿನ್ನ ಹತ್ರ ಪ್ರೀತಿನ ನಿವೇದನೆ ಮಾಡ್ತಾಳೆ, ನಿನ್ನ ಪ್ರೀತಿಗೆ ಶರಣಾಗತಿ ಆಗ್ತಾಳೆ. ಆಗ ನಿನಗೆ ಗೊತ್ತಾಗುತ್ತೆ ಏನಾಗ್ತಿದೆ ಅನ್ನೋದು. ನನ್ನ ಮಾತು ನಂಬು. ನೀವು ಹೇಳ್ತಾ ಇರೋದು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಭೂಮಿ ಅವಳೇ ಬಂದು ಅವಳ ಪ್ರೀತಿನ ಹೇಳ್ಕೊಳ್ಳಿಲ್ಲ ಅಂತ ಹೇಳಿದರೆ ಏನು ಮಾಡೋದು? ಭೂಮಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವಳು ಒಂಥರ ಹೇಗೆ ಗೊತ್ತಾ, ಸಾಹಿತ್ಯಳ ಇನ್ನೊಂದು ವರ್ಷನ್ ಅಷ್ಟೇ. ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೀಯಾ? ಕಾಯೋಣ, ಒಂದಿಷ್ಟು ದಿನ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದಾಗದೆ ಏನಾದರೂ ಒಂದು ದಾರಿ ಕಂಡು ಹಿಡ್ಕೊಳ್ಳುತ್ತೆ. ಆದರೆ ನಾವು ಯಾವುದೇ ನಿರ್ಧಾರಕ್ಕೂ ಇಂಗ್ಲಿಷ್ನ ಸ್ಟಿಕ್ ಆನ್ ಅಂದ್ಕೊಂಡಿರಬಾರ್ದು. ಸ್ವಲ್ಪ ಸಡಿಲವಾಗಿರಬೇಕು. ಅದಾಗದೆ ಪ್ರಕೃತಿ ನಿಯಮದ ಪ್ರಕಾರ ಸರಿಪಡಿಸ್ಕೊಂಡು ಹೋಗುತ್ತೆ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ ಕಾಲು ತುಂಬಾ ನೋಯ್ತಾ ಇದೆ. ಆಗ ಶ್ರವಣ್, ನೋಯ್ದೇ ಇರುತ್ತಾ? ಬಿದ್ದಿರೋದು ಬುಲೆಟ್ ಅಲ್ವಾ? ಇವಾಗ ನಡಿಲಿಲ್ಲ ಅಂದ್ರೆ ಮುಂದೆ ನಡೆಯೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅದನ್ನೇ ಅಲ್ವಾ ಫಿಸಿಯೋಥೆರಪಿ ಅಂತ ಹೇಳೋದು. ಅಯ್ಯೋ ನನಗೆ ಆಗ್ತಾ ಇಲ್ಲ ಭೂಮಿ. ಆಗಲ್ಲ ಅನ್ಕೊಂಡ್ರೆ ಏನೂ ಆಗೋದಿಲ್ಲ. ಕಾನ್ಸ್ಟೇಬಲ್ ಟ್ರೈನಿಂಗ್ ಆಗಲ್ಲ ಅನ್ಕೊಂಡಿದ್ದ, ಆಗುತ್ತೆ ಅನ್ಕೊಂಡಿದ್ದಕ್ಕೆ ತಾನೇ ಆಗಿದ್ದು. ನೀನು ನೋಡು, ಅಷ್ಟು ದೂರನಾ? ಅಷ್ಟು ದೂರ ಅಲ್ಲ, ಅಷ್ಟು ದೂರ. ಬಾ ಬಾ ಬಾ, ನಂಗಾಗಲ್ಲ. ಇನ್ನು ಒಂಚೂರು ಅಷ್ಟೇ. ಅಲ್ಲಿ ತನಕ ನಡೆದ್ಮೇಲೆ ಫುಲ್ ರೆಸ್ಟ್, ಕಂಪ್ಲೀಟ್ ರೆಸ್ಟ್. ಕಮಾನ್. ನೋಡಿದ್ಯಾ, ಆಗಲ್ಲ ಅನ್ಕೊಂಡೆ ನನ್ನೊಬ್ನನ್ನೇ ಬಿಟ್ಟು ಇಲ್ಲಿ ತನಕ ಬಂದಿದ್ಯಾ. ನೀವ್ಯಾಕೆ ಬರಲಿಲ್ಲ ನೋಡೋಣ ಅಂತ? ಆದರೂ ಡೌ ಚೆನ್ನಾಗಿ ಮಾಡ್ತೀಯ ನಿಮ್ಮ ಅತ್ತೆ ಥರ. ಬಾ ಗುಡ್ ಗರ್ಲ್. ಆಗ ಭೂಮಿ, ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ? ಆಗ ಅಜಿತ್, ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ. ಸ್ಟ್ರೆಚಸ್ ಮಾಡ್ತು ಅಂತ ಹೇಳಿದರೆ ನಿನಗೆ ಒಂಚೂರು ರಿಲೀಫ್ ಅನಿಸುತ್ತೆ. ಅಮ್ಮ, ಏನಾಯ್ತು? ನೋವಾಯಿತು. ಸ್ವಲ್ಪ ನೋವು ಆಗುತ್ತೆ, ನೋವು ತಡ್ಕೋಬೇಕು ಆಯ್ತಾ?
ಡೀಪ್ ಬ್ರೀತ್ ಎಲ್ಲ ಮಾಡಿದ್ರೆ ನೋವು ಕಮ್ಮಿ ಆಗಲ್ಲ ಸಾಹೇಬ್ರೆ. ಅಪ್ಪ ನನಗೆ ತುಂಬ ನೋವು ಆಗ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ನೀವು ಡೀಪ್ ಬ್ರೀತ್ ಮಾಡಿಕೊಂಡು ನನ್ನ ಕಾಲು ಕಿತ್ತು ಕೊಟ್ಟು ಬಿಡ್ತೀನಿ. ನೀವು ಎಕ್ಸಸೈಸ್ ಮಾಡಿಸ್ಕೊಳ್ಳಿ, ನಾನು ಒಳಗೆ ಹೋಗಿ ಕೂತ್ಕೋತೀನಿ. ಹೇಳಿದ ಮಾತು ಕೇಳಿಲ್ಲ ಅಂದರೆ ಕಾಲು ಕಿತ್ತು ಕೈಗೆ ಕೊಡ್ತೀನಿ. ಕೊಡು ಇಲ್ಲಿ. ನೀವು ಹಿಂಗೆಲ್ಲ ಹೇಳಿದರೆ ನಾನು ಕೊಡಲ್ಲ. ಅಪ್ಸರೇ ಬೆಟ್ ಮಾಡಿ ಇನ್ನೊಂದು ಟೈಮ್ ಅಂತಾರೆ. ಅಪ್ಸರೇ ಡೀಪ್ ಬ್ರೀತ್ ಮೆತ್ತಗೆ. ಅಷ್ಟೇ ಏನೂ ಆಗಲ್ಲ. ನೀನು ಬರೀ ಫಿಂಗರ್ಸ್ ಮೇಲೆ ಈ ಥರ ನಡಿಬೇಕು. ನಾನು ಆ ಥರ ಫಿಂಗರ್ಸ್ ಅಲ್ಲೆಲ್ಲ ನಡೆಯಲ್ಲ ಸಾಹೇಬ್ರೆ. ಮತ್ತಿನ್ನೇನ್ರಲ್ಲಿ ನಡಿತೀಯಾ? ಕಾಲಲ್ಲಿ ನಡಿತೀನಿ. ನಾನು ಹೇಳ್ದಂಗೆ ನಡೆದ್ರೆ ನಿನ್ನ ನಾನು ಕರಿತೀನಿ, ಅಂದರೆ ಅಪ್ಸರೆ ಅಂತ. ಪ್ರಾಮಿಸ್ ಮಾಡ್ತಾರೆ. ಕೈ ಹಿಡ್ಕೊಳ್ಳಿ. ನಡೆಸ್ತಾರೆ ಅಜಿತ್ ಭೂಮಿನ. ಆಗ ಭೂಮಿ ಮೈದು ಹುಷಾರು. ಆಗ ನಚ್ಚಿ ಓಕೆ. ನೋವಿದೆಯಾ? ಇಲ್ಲ. ಮೂವ್ ಮಾಡಿ. ಪೇನ್ ಇದೆಯಾ? ಮೈದು ಪೂರ್ತಿ ನೋವಿಲ್ಲ ಅಂತ ಹೇಳೋಕೆ ಆಗಲ್ಲ, ಆದರೆ ಒಂದು ಸ್ವಲ್ಪ ನೋವು ಇದೆ. ನಾನು ಬ್ಯಾಂಡೇಜ್ನ ಇವಾಗ ಬಿಚ್ತಾ ಇದ್ದೀನಿ. ಚೆಕ್ ಮಾಡೋಣ ಏನಾಗಿದೆ ಅಂತ. ಅಯ್ಯೋ ಮೈದು, ಗಾಯ ಆಗಿಬಿಟ್ಟಿದೆ. ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ಲಾ? ಗಾಯ ಫುಲ್ ವಾಸಿಯಾಗಿದೆ. ಸ್ವಲ್ಪ ಮಾರ್ಕ್ ಉಳ್ಕೊಂಡಿದೆ. ಆ ಮಾರ್ಕ್ ಹೋಗೋದಕ್ಕೆ ನಾನು ನಿಮ್ಗೊಂದು ಆಯಿಂಟ್ಮೆಂಟ್ ಕೊಡ್ತೀನಿ. 7 ದಿವಸ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಹಚ್ಕೊಳ್ಳಿ. 8ನೇ ದಿವಸ ಗಾಯ ಮಾಯ. ಆಗ ಅಪೇಕ್ಷಾ ದೇವಯಾನಿ ತರಾನೇ ಇರೋ ಇನ್ನೊಬ್ಬರನ್ನ ರೌಡಿಗಳು ಕರ್ಕೊಂಡು ಹೋಗೋದನ್ನ ನೋಡಿ ಅವರ ಹಿಂದೆ ಹೋಗಿ ಅತ್ತೆ ಅತ್ತೆ ಅಂತ ಕೂಗ್ತಾ ಹೋಗ್ತಾರೆ. ನಂತರ ವಾಪಸ್ ಬಂದು ಅಜಿತ್ ಅವ್ರಿಗೆ ಕಾಲ್ ಮಾಡ್ತಾರೆ. ಅಯ್ಯೋ ಇವನ್ ಕಾಲ್ ಕನೆಕ್ಟೇ ಆಗ್ತಾ ಇಲ್ವಲ್ಲ, ಛೇ, ಅಂಜುಗಾದ್ರೂ ಫೋನ್ ಮಾಡ್ತೀನಿ. ಆಗ ಅಂಜು, ಹಲೋ ಅಪ್ಪು, ಹೇಗಿದೀಯಾ? ಹಲೋ ಅಂಜು, ನಿನಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕು ಕಣೆ. ಅಪ್ಪು, ಯಾಕಿಷ್ಟು ಗಾಬರಿಯಾಗಿದೆಯಾ? ಏನಾಯ್ತು? ಅಯ್ಯೋ ಅಂಜು, ಅದು ಅತ್ತೆನ ಯಾರೋ ರೌಡಿಗಳು ಎಳ್ಕೊಂಡು ಹೋಗ್ಬಿಟ್ರು. ನಾನು ಆ ಗಾಡಿ ಹಿಂದೆ ಓಡಿ ಹೋದೆ, ಆದರೆ ಅವರು ನನ್ನ ಕೈಗೆ ಸಿಗ್ಲಿಲ್ಲ ಕಣೆ. ಕರ್ಕೊಂಡು ಹೋಗೇ ಬಿಟ್ರು. ಅಯ್ಯೋ ಅಂಜು, ಅಜಿತ್ಗೆ ಕಾಲ್ ಮಾಡಿದೆ, ಆದರೆ ಅವನ ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ ಕಣೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿದೆ. ಅಂಜು, ಹೇಗಾದರೂ ಫಸ್ಟ್ ಅಜಿತ್ಗೆ ಈ ವಿಷಯ ತಿಳಿಸು ಬೇಗ. ನಾನು ಫಸ್ಟು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ತೀನಿ. ಹಾ ಅಪ್ಪು, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಯಾಕೆ ಹುಚ್ಚರು ಥರ ಮಾತಾಡ್ತಾ ಇದ್ದೀಯಾ? ಏ ಅಂಜು, ಇಲ್ಲ ಕಣೆ, ಅದು ನಮ್ಮ ದೇವಯಾನಿ ಅತ್ತೆನೇ. ಅಪ್ಪು ಅವರು ಮನೆಯಲ್ಲಿ ನನ್ನ ಕಣ್ಮುಂದೆನೇ ಇದ್ದಾರೆ. ಏ ಅಂಜು, ಏನೇ ಹೇಳ್ತಾ ಇದ್ದೀಯಾ? ಅಲ್ಲ, ನನ್ನ ಕಣ್ಮುಂದೆನೇ ಅತ್ತೆ ಕಿಡ್ನ್ಯಾಪ್ ಆಗಿ ಹೋದ್ರು. ಮನೆಯಲ್ಲಿ ಇರೋಕೆ ಹೇಗೆ ಸಾಧ್ಯ? ನೀನು 1 ನಿಮಿಷ ಕಾಲ್ ಕಟ್ ಮಾಡು, ನಾನು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನೋಡಿದ್ಯಾ, ತಲೆ ಸರಿ ಇದೆ ತಾನೇ ನಿನಗೆ? ಪ್ರ್ಯಾಂಕ್ ಮಾಡೋಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ? ನಮ್ಮಮ್ಮನೇ ಬೇಕಾ ನಿನಗೆ? ಏ ಇಲ್ಲ ಕಣೆ ಅಂಜು, ನಾನು ಈಗ ತಾನೇ ಅತ್ತೆಯನ್ನ ನೋಡ್ದೆ. ಅಪ್ಪು, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ, ಹೋಗು ಮುಖ ತೊಳ್ಕೊ, ನಶೆ ಆದ್ರೂ ಇಳಿಯುತ್ತೆ. ಇಲ್ಲ ಅಂಜು. ಅಷ್ಟರಲ್ಲಿ ಅಂಜು ಕಾಲ್ ಕಟ್ ಮಾಡ್ತಾರೆ. ಅಯ್ಯೋ ದೇವರೇ, ಅತ್ತೆನ ನಾನು ನೋಡ್ದೆ ಅಲ್ವಾ? ಅಲ್ಲ, ಇದು ಎಲ್ಲ ಹೇಗೆ ಸಾಧ್ಯ? ಸೇಮು ಅತ್ತೆ ತರಾನೇ ಹೇರ್ ಸ್ಟೈಲ್, ಅತ್ತೆ ತರಾನೇ ಡ್ರೆಸ್. ಅಲ್ಲ, ಒಂದು ಪಕ್ಷ ಒಬ್ಬರ ಥರ ಇನ್ನೊಬ್ರು ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ, ಆದರೆ ಅತ್ತೆ ಏನು ಸಾರಿ ಹಾಕಿದ್ರು, ಇವರು ಅದೇ ತರ ಸೇಮ್ ಸಾರಿ. ಹೇಗೆ ಇದೆಯಲ್ಲ? ಅಥವಾ ಇದೆಯಲ್ಲ ನನ್ನ ಭ್ರಮೇನ? ಆಗ ಪೋಸ್ಟ್ ಮ್ಯಾನ್, ಸರ್ ಪೋಸ್ಟ್ ಬಂದಿದೆ ಸರ್. ಆಗ ಭೂಮಿ, ಬಂದೆ. ಯಾರ ಹೆಸರಿಗೆ ಬಂದಿದೆ? ಪೋಸ್ಟ್ ಭೂಮಿಯವರ ಹೆಸರಿಗೆ ಬಂದಿದೆ. ನಾನೇ ಭೂಮಿ, ಇಲ್ಲೊಂದು ಸೈನ್ ಹಾಕಿ ಮೇಡಮ್. ಥ್ಯಾಂಕ್ ಯು. ಡಿಪಾರ್ಟ್ಮೆಂಟ್ ಇಂದ ಪೋಸ್ಟ್ ಬಂದಿದೆ ಅಂದ್ರೆ ಇದು ಪೋಸ್ಟಿಂಗಿಗೇನೆ. ಅಯ್ಯೋ ದೇವರೇ, ಎಷ್ಟು ಬೇಗ ನನ್ನ ಕೂಗು ಕೇಳಿಸ್ಬಿಡ್ತು ನಿನಗೆ. ಪೋಸ್ಟಿಂಗ್ ಬೇರೆ ಊರಲ್ಲಿ ಆಗಿರುತ್ತೆ. ಅಮ್ಮನ್ನ ಕರ್ಕೊಂಡು ಮೊದಲು ಅಲ್ಲಿಗೆ ಹೋಗ್ಬಿಡ್ಬೇಕು. ಪಾಪ ಸಾಹೇಬ್ರು ನನ್ನಿಂದ ಎಷ್ಟೆಲ್ಲ ಹಿಂಸೆ ಅನುಭವಿಸಿದ್ದಾರೆ. ಇನ್ಮುಂದೇನಾದ್ರೂ ಅವರು ಆರಾಮಾಗಿ ಇರಲಿ. ಆಗ ರಾಮ್, ಭೂಮಿ, ಯಾರಿಗಮ್ಮ ಲೆಟರು? ಮಾವ, ನನ್ನ ಹೆಸರಿಗೆ ಬಂದಿದೆ ಪೋಸ್ಟ್. ಇದು ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಪೋಸ್ಟ್. ಆಗ ಶ್ರವಣ್, ಓಹೋಹೋ, ಹಾಗಾದ್ರೆ ಪೋಸ್ಟಿಂಗ್ ಕನ್ಫರ್ಮೇಶನ್ ಲೆಟರೇ ಇದು. ಆಗ ರಾಮ್, ಹೌದಾ? ಸಂಗೀತಾ, ಅತ್ತೆ, ಅಜಿತಾ, ದೇವಯಾನಿ ಎಲ್ರು ಬನ್ನಿ. ಭೂಮಿಗೆ ಪೋಸ್ಟಿಂಗ್ ಅಂತೆ, ಲೆಟರ್ ಬಂದಿದೆ, ಬಾ. ಹೌದಾ ಅತ್ತೆ, ನನ್ನ ಪೋಸ್ಟಿಂಗ್ ಲೆಟರ್ ಅನ್ಸುತ್ತೆ ಅತ್ತೆ, ಓಪನ್ ಮಾಡಮ್ಮ. ಆಗ ನಚ್ಚಿ ಬಂದು ಕಿತ್ಕೋತಾರೆ. ಅಮ್ಮ, ಏ ಮೈದು. ಆಗ ಸಂಗೀತ, ಕೊಡೋ ಇಲ್ಲಿ, ನಾನು ನೋಡ್ತೀನಿ. ಆಗ ನಚ್ಚಿ ಲೆಟರ್ ನೋಡಿ ಸುಮ್ಮನೆ ನಿಂತ್ಕೋತಾರೆ. ಆಗ ಸಂಗೀತ, ಏ ನಚ್ಚಿ, ಏನಾಯ್ತು? ಅದನ್ನ ಓದಿದ ತಕ್ಷಣ ನಿನ್ನ ಮುಖ ಎಲ್ಲ ಬಾಡಿ ಹೋಯ್ತಲ್ಲ. ಅಯ್ಯೋ ದೇವರೇ, ನಮ್ಮ ಭೂಮಿಗೆ ಬೇರೆ ಊರಲ್ಲಿ ಪೋಸ್ಟಿಂಗ್ ಆಗಿದೆ ಏನೋ, ಮಾತಾಡೋ. ಅಯ್ಯೋ ಭಗವಂತ, ನನ್ನ ನಂಬಿಕೆ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ. ನಮ್ಮ ಭೂಮಿಗೆ ಅಜಿತನ ಸ್ಟೇಷನಲ್ಲೇ ಪೋಸ್ಟಿಂಗ್ ಆಗುತ್ತೆ, ಇವರಿಬ್ರು ಜೊತೆಯಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ, ಜೊತೆಯಲ್ಲೇ ಮನೆಗೆ ಬರ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಮಾಡಿಬಿಟ್ಟ ಆ ದೇವ್ರು. ಆಗ ದೇವಯಾನಿ, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗುತ್ತಾ ಸಂಗೀತ? ಎಲ್ಲಿ ಪೋಸ್ಟಿಂಗ್ ಆಗಿದೆಯೋ ಅಲ್ಲೇ ಹೋಗ್ಲೇಬೇಕು ಅಲ್ವಾ ಅವಳು?
ಅದೇ ತಾನೇ ಅವಳ ಡ್ಯೂಟಿ. ಆಗ ಅಂಜು, ನಮ್ಮ ಅಕ್ಕ ಆಸೆ ಪಟ್ಟಿದ್ದು ಪೊಲೀಸ್ ಆಗಬೇಕು ಅಂತ ತಾನೇ. ಅವಳು ಈ ಮನೆ ಬಿಟ್ಟು ಹೋಗೋದು ನಂಗೊಂಚೂರು ಇಷ್ಟ ಇಲ್ಲ. ಆದರೂ ಅಕ್ಕ, ಆಲ್ ದ ಬೆಸ್ಟ್, ಎಲ್ಲ ದೇವರ ಇಚ್ಛೆ. ಆಗ ಭಾಗ್ಯಮ್ಮ, ಅಳಿಯಂದ್ರು ಒಂದು ಕಡೆ, ನೀನು ಒಂದು ಕಡೆ ಇದ್ರೆ ಅದೇನು ಚೆನ್ನಾಗಿರುತ್ತೆ ಭೂಮಿ, ಈ ಕೆಲಸನೇ ಬೇಡ, ಬಿಟ್ಬಿಡು. ಆಗ ಶ್ರವಣ್, ಏನು ಮಾತು ಅಂತ ಆಡ್ತಾ ಇದ್ದೀರಾ ಭಾಗ್ಯಮ್ಮ, ಇಷ್ಟು ಈಸಿಯಾಗಿ ಬಿಟ್ಬಿಡೋದಕ್ಕ? ಅವಳು ಅಷ್ಟು ಕಷ್ಟಪಟ್ಟು ಓದಿ ಪಾಸಾಗಿದ್ದು ಸ್ವಲ್ಪ ದಿನ ಕೆಲಸ ಮಾಡಲಿ, ಆಮೇಲೆ ನನಗೆ ಪರಿಚಯ ಇರೋರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿಸಿ ಇದೇ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸಿ ಕೊಡ್ತೀನಿ. ನೀನು ಟೆನ್ಷನ್ ಮಾಡ್ಕೋಬೇಡ ಭೂಮಿ. ಅಮ್ಮ, ನೀನು ಸುಮ್ಮನೆ ಇರಮ್ಮ. ದೊಡ್ಡ ಸಾಹೇಬ್ರು ಹೇಳ್ತಾ ಇದ್ದಾರೆ ಅಲ್ವಾ, ನಮ್ಮ ಕೈಯಲ್ಲಿ ಏನಿದೆ, ಆ ದೇವ್ರು ಹೇಗೆ ನಡೆಸ್ತಾನೋ ಹಾಗೆ ನಡಿಬೇಕು ಅಷ್ಟೇ. ಆಗ ಸತ್ಯಣ್ಣ, ಶುಭೋದಯ ಎಲ್ಲರಿಗೂ. ಏನ್ ಸಮಾಚಾರ, ಎಲ್ಲ ಸಭೆ ಸೇರ್ಬಿಟ್ಟಿದ್ದೀರಿ? ಆಗರ, ಬಾರಪ್ಪ, ಭೂಮಿಗೆ ಪೋಸ್ಟಿಂಗ್ ಸಿಕ್ತು, ಆದ್ರೆ ಬೇರೆ ಊರಿಗೆ. ಆಗ ನಚಿಕೇತ್, ನಿಮಗೆ ನೀವೇ ಊಹೆ ಮಾಡಿಕೊಂಡು ಅದು ಏನೇನೋ ಮಾತಾಡ್ತಾ ಇದ್ದೀರಾ. ನಿಮಗೆಲ್ಲ ಒಂದು ಸೀಕ್ರೆಟ್ ಹೇಳ, ಅತ್ತಿಗೆಗೆ ಪೋಸ್ಟಿಂಗ್ ಆಗಿರೋದು ಇದೇ ಊರಲ್ಲಿ, ಅದು ಅನ್ನನ ಸ್ಟೇಷನಲ್ಲೇ. ಆಗ ಅಜಿತ್ಗೆ ಫುಲ್ ಖುಷಿ ಆಗುತ್ತೆ. ಆಗ ಸಂಗೀತ, ಅಯ್ಯೋ ದೇವರೇ, ಬಾಯಿ ಕಡೆ, ಯಾಕೋ ಹಿಂಗೆ ಆಡ್ತೀಯ? ಒಂದು ಕ್ಷಣ ಎಲ್ಲರ ಜೀವನೂ ಬಾಯಿಗೆ ಬರ್ಸಿದ್ದೀಯಲ್ಲೋ ಕತ್ತೆ ನೀನು ಅಲ್ವೋ, ಚೆನ್ನಾಗೇ ಇರ್ತೀಯ. ಒಂದೊಂದ್ಸರಿ ನೀನು ನಿಮ್ಮಪ್ಪನ ತರ ಆಡ್ತೀಯಲ್ಲೋ ದಡ್ಡ. ಭೂಮಿ, ನೀನ್ ಯಾಕೆ ಗರ ಬಡ್ದವಳ ಹಾಗೆ ನಿಂತಿದೀಯಾ? ನಿನಗೆ ಖುಷಿ ಆಗ್ಲಿಲ್ವಾ? ಆಗ ಭೂಮಿ, ಇಲ್ಲ ಅತ್ತೆ, ನನಗೆ ಖುಷಿ ಆಗ್ಲಿಲ್ಲ. ಇವರ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದು ನಂಗೊಂಚೂರು ಇಷ್ಟ ಇಲ್ಲ. ಆಗ ರಾಮ್, ಯಾಕಮ್ಮ, ಅಜಿತನ ಜೊತೆ ಕೆಲಸ ಮಾಡೋದು ಕಷ್ಟ ಅನ್ಸುತ್ತಾ ನಿನಗೆ? ಅದು ಒಂದ್ ದಿವಸ ಇವ್ರ ಒಟ್ಟಿಗೆ ಕೆಲಸ ಮಾಡಿದಕ್ಕನೇ ನನಗೆ ಗುಂಡು ಹೊಡೆದು ನನ್ನ ಮಲಗಿಸ್ಬಿಟ್ರು. ಇನ್ನು ದಿನನಿತ್ಯ ನಾನು ಇವ್ರೊಟ್ಟಿಗೆ ಕೆಲಸ ಮಾಡಬೇಕು ಅಂದ್ರೆ ನನ್ನ ಜೀವನ ಅಂಗೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತೆ ಮಾವ. ಅಷ್ಟೇ ಅಲ್ಲ ಮಾವ, ಯಾವ ಸಮಯದಲ್ಲಿ ಯಾವ ಕಡೆಯಿಂದ ಗುಂಡು ಬರುತ್ತೆ ಅಂತ ನಾನು ಎಚ್ಚರಿಕೆಯಿಂದಾನೇ ಇರಬೇಕಾಗುತ್ತೆ. ಅಲ್ಲ, ಈ ರಿಸ್ಕ್ ಎಲ್ಲ ಬೇಕಾ ಹೇಳಿ? ಬೇಡ ಅಲ್ವಾ? ಅಷ್ಟೇ ಅಲ್ಲ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಸಾಹೇಬ್ರೊಟ್ಟಿಗೆ ಕೆಲಸ ಮಾಡೋದು ಸಾಹೇಬ್ರಿಗೆ ಇಷ್ಟ ಇಲ್ಲ. ಆಗ ನಚ್ಚಿ, ಯಾಕತ್ಗೆ? ಈಗ ಸಾಹೇಬ್ರು ಸ್ಟೇಷನಲ್ಲಿ ಒಬ್ರು ಸದಾನಂದ್ ಅಂತ ಇದ್ದಾರೆ, ನಿನಗೆ ಗೊತ್ತಾ ಇದು? ಹಾ ಗೊತ್ತು. ಅವರು ಎಲ್ಲರನ್ನೂ ಸೇರಿ ನನ್ನ ಭೂಮಿ ಅಂತಾನೆ ಹೆಸರು ಹಿಡಿದು ಕೂಗ್ತಾರೆ. ಅವರು ಅಕ್ಕ ತಂಗಿ ಇದ್ದಿದ್ರೆ ಹೋಗಮ್ಮ ಬಾ ಅಮ್ಮ ಅಂತ ಮಾತಾಡ್ಸಲ್ವಾ, ಆ ಥರನೇ ಸಲಿಗೆಯಲ್ಲಿ ನನ್ನ ಹೋಗು ಭೂಮಿ, ಬಾ ಭೂಮಿ ಅಂತ ಮಾತಾಡಿಸ್ತಾರೆ. ನಾನು ಏನಾದ್ರೂ ಸಾಹೇಬ್ರ ಸ್ಟೇಷನ್ಗೆ ಹೋದ್ರೆ ಆ ಆತ್ಮೀಯತೆ ಎಲ್ಲ ಉಳಿಯುತ್ತಾ? ನೀನು ಒಂದ್ಸರ್ತಿ ಯೋಚನೆ ಮಾಡು. ಆಮೇಲೆ ಅವರು ಯಾರು ನನ್ನ ಜೊತೆ ಮಾತಾಡ್ಸೋದೇ ಇಲ್ಲ. ಮೈದು ಇನ್ಸ್ಪೆಕ್ಟರ್ ಹೆಂಡತಿ ಇವಳು ಅಂತ ನನ್ನ ದೂರ ತಳ್ಳಿಬಿಡ್ತಾರೆ. ಅಷ್ಟೇ ಅಲ್ಲ, ಸಾಹೇಬ್ರಿಗೂ ನನಗೆ ಕೆಲಸ ಹೇಳೋದಕ್ಕೆ ಮುಜುಗರ ಆಗುತ್ತೆ. ಅತ್ತೆ, ಇವಾಗ ಬೇರೆ ಯಾರಾದರೂ ತಪ್ಪು ಮಾಡಿದರೆ ನಮ್ಮ ಸಾಹೇಬ್ರು ಕ್ಯಾಬಿನ್ಗೆ ಕರೆದು ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಅದೇ ಸ್ವಂತ ಹೆಂಡತಿ ತಪ್ಪು ಮಾಡಿದರೆ ಬೆಂಡೆತ್ತಿ ಬ್ರೇಕ್ ಹಾಕೋಕ್ಕೆ ಆಗುತ್ತಾ? ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಅವರಿಗೆ ಬೇಜಾರಾದರೆ ನನಗೂ ಬೇಜಾರಾಗಲ್ವಾ? ಸುಮ್ಮನೆ ನನ್ನಿಂದ ಸಾಹೇಬ್ರಿಗೆ ಯಾಕೆ ಕಷ್ಟ? ದೊಡ್ಡ ಸಾಹೇಬ್ರೆ, ನೀವು ಯಾರನ್ನಾದರೂ ಹಿಡಿದು ನನಗೆ ಬೇರೆ ಕಡೆ ಪೋಸ್ಟಿಂಗ್ ಹಾಕಿ ಕೊಟ್ಬಿಡಿ. ಆಗ ಶ್ರವಣ್, ಅದಿರಲಿ ಭೂಮಿ, ಬರೀ ನೀನೊಬ್ಬಳೇ ಮಾತಾಡ್ತಾ ಇದ್ದೀಯಲ್ಲ, ಇದರ ಬಗ್ಗೆ ಅಜಿತನ ಅಭಿಪ್ರಾಯ ಏನು ಅಂತಾನೂ ತಿಳ್ಕೊಳ್ಳೋಣ. ಏನೋ ಅಜಿತ, ಕೇಳೋಣ. ಆಗ ಅಜಿತ್, ಮಾವ, ಆ್ಯಕ್ಚುಲಿ ಈ ಮನೆಯಲ್ಲಿ ಮಾತ್ರ ಭೂಮಿ ನನ್ನ ಹೆಂಡತಿ, ನೀವು ನನ್ನ ಫ್ಯಾಮಿಲಿ. ಒಂದ್ಸಲಿ ನಾನು ಯೂನಿಫಾರ್ಮ್ ಹಾಕೊಂಡು ಈ ಹೊಚ್ಚಿಲು ದಾಟಿ ಗೇಟಿಂದ ಆಚೆ ಕಾಲಿಟ್ರೆ ನಾನು ಸಿದ್ಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್. ನನಗೆ ಇವಳು ಯಾರು ಅನ್ನೋದೇ ಗೊತ್ತಿರಲ್ಲ. ನೀವುಗಳು ನನಗೆ ಸಂಬಂಧನೇ ಇಲ್ಲ. ನನ್ನ ಸ್ಟೇಷನಲ್ಲಿ ಇರುವಂತಹ ಮಿಕ್ಕ ಕಾನ್ಸ್ಟೇಬಲ್ಗಳ ಥರಾನೇ ಭೂಮಿನೂ ನನಗೆ. ಅಲ್ಲಿ ಯಾವುದೇ ಕಾರಣಕ್ಕೂ ಪರ್ಸನಲ್ ರಿಲೇಶನ್ಶಿಪ್ ಬರೋದೇ ಇಲ್ಲ. ಆ್ಯಂಡ್ ಇವಳು ತಪ್ಪು ಮಾಡಿದ್ರು ಬೈತೀನಿ, ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ, ನನಗೆ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಎಮೋಷನ್ಸ್ ಅನ್ನೋದೇ ಇಲ್ವೇ ಇಲ್ಲ. ಆಗ ಅಂಜು, ನಿನಗೆ ಇಲ್ಲದೆ ಇರಬಹುದು ಅಜಿತ್, ಆದರೆ ಅಲ್ಲಿ ಉಳಿದವರಿಗೆಲ್ಲ ಇರುತ್ತೆ ಅಲ್ವಾ? ಡೋಂಟ್ ವರಿ, ನನ್ನ ಹತ್ರ ಕೆಲಸ ಮಾಡೋದಕ್ಕೆ ಬಂತು ಅಂತ ಹೇಳಿದರೆ ನನ್ನ ಮೈಂಡ್ ಸೆಟ್ಟಲ್ಲೇ ಇರಬೇಕು. ಒಂದೆರಡು ದಿನ ಆಯಿತು ಅಂತ ಹೇಳಿದರೆ ಅಭ್ಯಾಸ ಆಗಿಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಭೂಮಿ ಇದಕ್ಕಿಂತ ಮುಂಚೆನೇ ಸ್ಟೇಷನ್ ಮುಂದೆನೇ ಟೀ ಅಂಗಡಿ ಇಟ್ಕೊಂಡಿದ್ದವಳು. ಸ್ಟೇಷನಲ್ಲಿರೋ ಎಲ್ಲರೂ ಭೂಮಿನ ಹೋಗು ಬಾ ಅಂತ ತನ್ನ ಸ್ವಂತದವರು ನೋಡಿದ ಹಾಗೆ ನೋಡ್ತಾರೆ. ಈ ಹೋಗು ಬಾಗೆ ನಾನು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ, ಅದೇನೂ ನನಗೆ ತೊಂದರೆ ಮಾಡಲ್ಲ. ಇನ್ನು ಭೂಮಿ ನನ್ನ ಸ್ಟೇಷನಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವುದೇ ಥರ ಅಭ್ಯಂತರ ಇಲ್ವೇ ಇಲ್ಲ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜ್ಜಿ, ಇವತ್ತು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದೀಯಾ, ಏನೂ ಅಡೆತಡೆ ಇಲ್ಲದೆ ಈ ದಿನ ಚೆನ್ನಾಗಿ ಇರಲಿ. ಆಗ ಭಾಗ್ಯಮ್ಮ, ಇವತ್ತು ನಿಮ್ಮಪ್ಪ ಇದ್ದಿದ್ರೆ ನಿನ್ನನ್ನು ಈ ರೀತಿ ನೋಡಿ ಖುಷಿಯಲ್ಲಿ ಕುಣಿದಾಡ್ಬಿಟ್ಟಿರೋರು. ಭೂಮಿ ಭಾಗ್ಯಮ್ಮನ ಹಗ್ ಮಾಡಿಕೊಂಡು ಅಳ್ತಾರೆ. ಆಗ ಅಜಿತ್, ದಯವಿಟ್ಟು ಇಬ್ರು ಸಮಾಧಾನ ಮಾಡ್ಕೊಳ್ಳಿ, ವಿಶ್ ಯು ಆಲ್ ಗುಡ್ ಲಕ್. ಆಗ ಭೂಮಿ, ಥ್ಯಾಂಕ್ ಯು ಸಾಹೇಬ್ರೆ,
ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಭೂಮಿ ಸರ್. ಸಿದ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ನನ್ನ ಕಾನ್ಸ್ಟೇಬಲ್ ಆಗಿ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಮಾಡಿದೆ ಸರ್. ಇದು ನನ್ನ ಪೋಸ್ಟಿಂಗ್ ಲೆಟರ್ ಸರ್. ಆಗ ಅಜಿತ್ ರಿಲ್ಯಾಕ್ಸ್. ಎಸ್ ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.